ಹಾಯ್ ಹಲೋ ನಮಸ್ಕಾರ ಗೆಳೆಯರಿ, ಎಷ್ಟಿದ್ರೆ ಎಲ್ಲ ಹೇಗಿದ್ದೀರಾ? ಎಲ್ಲ ನಾನು ಸಹ ಚೆನ್ನಾಗಿದ್ದೀನಿ. ಇವತ್ತು ಬಿಗ್ ಬಾಸ್ ಸೀಸನ್ 11 ಡೇ ನಂಬರ್ 103 ಅಂದರೆ 103ನೇ ದಿವಸ ಏನೇನಾಯಿತು, ಯಾವ್ಯಾವ ಟಾಸ್ಕ್ ಬಂದರು ಮತ್ತು ಯಾರು ಮನೆಗೆ ಎಂಟ್ರಿ ಕೊಟ್ಟರು, ಪ್ಲಸ್ ಯಾರು ಈ ಒಂದು ಟಿಕೆಟ್ ಟು ಫಿನಾಲೆ ಅನ್ನೋ ಕಪ್ಪನ್ನ ಒಂದು ವಾರ ಅಲ್ಲಿಗೆ ಆಯ್ಕೆ ಆದರು, ಯಾರು ವಿನ್ ಆದರು, ಯಾರು ಈ ವಾರದ ಕ್ಯಾಪ್ಟನ್ಸಿ ಆದರು ಅನ್ನೋದ್ರ ಬಗ್ಗೆ ಎಲ್ಲ ಮೈನ್ ಪಾಯಿಂಟ್ಸ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಂಡು ಈ ವಿಡಿಯೋನ ಮಾಡ್ತೀನಿ. ಈ ವಿಡಿಯೋನ ಯಾರು ಸ್ಕಿಪ್ ಮಾಡಿ ನೋಡಿದ್ರೆ ಮತ್ತೆ ಈ ವಿಡಿಯೋ ಅರ್ಥ ಆಗುತ್ತೆ ಅಂತ ಹೇಳ್ತೀವಿ. ವಿಡಿಯೋ ಸ್ಟಾರ್ಟ್ ಮಾಡಿ ಸ್ಟಾರ್ಟ್. ಫಸ್ಟ್ ಪಾಯಿಂಟ್ ಏನಂದರೆ, ಬಿಗ್ ಬಾಸ್ ಕಡೆಯಿಂದ ಈ 4 ಜನ ಏನು ಇರ್ತಾರಲ್ಲ, ಈ ಟಾಸ್ಕ್ ಆಡೋದಕ್ಕೋಸ್ಕರ ಅರ್ಹತೆ ಆಗಿರ್ತಾರಲ್ಲ, ಆ 4 ಜನಕ್ಕೆ ಒಂದು ಟಿ ಹಾಕ್ತಾರೆ. ಅವರು ಮಾಡಿರ್ತಕ್ಕಂಥ ಇಷ್ಟು ದಿನದಲ್ಲಿ ಆಟಿರ್ತಕ್ಕಂಥ ಆಟನ ಎಲ್ಲನೂ ಇಮೋಷನ್ ಎಲ್ಲನೂ ಹಾಕಿ ಒಂದು ಮೋಟಿವೇಶನ್ಗೋಸ್ಕರ ವಿಡಿಯೋ ಹಾಕ್ತಾರೆ. ಮತ್ತು ಅದಾದಮೇಲೆ ಬಿಗ್ ಬಾಸ್ ಒಂದು ಮಾತು ಹೇಳ್ತಾರೆ, ಏನಂತಂದರೆ ಬರುವ ಟಾಸ್ಕಲ್ಲಿ ಯಾರು ವಿನ್ ಆಗ್ತಾರೋ ಅವರು ಈ ವಾರದ ಕ್ಯಾಪ್ಟನ್ ಆಗುತ್ತಾರೆ ಅಂತಂದ್ಬಿಟ್ಟು ಬಿಗ್ ಬಾಸ್ ಹೇಳ್ತಾರೆ. ಇದಾಗಿತ್ತು. ನೆಕ್ಸ್ಟು ಟಿಕೆಟ್ ಟು ಫಿನಾಲಿ ಅನ್ನೋ ಟಾಸ್ಕ್, ಈ 4 ಜನಕ್ಕೂ ಟಾಸ್ಕ್ ಬರುತ್ತೆ. ಟಾಸ್ಕ್ನ ಕಂಪ್ಲೀಟ್ ಮಾಡಿ, ಟಾಸ್ಕ್ ಏನಂದರೆ ಒಂದು ಟ್ರಂಕಲ್ಲಿ ಒಂದು ಬಾವುಟ ಇರುತ್ತೆ ಬಿಗ್ ಬಾಸ್, ಅದನ್ನು ಇದು ಏಣಿ ಟೈಪಲ್ಲಿ ಇರುತ್ತೆ, ಅದನ್ನು ಹತ್ಬಿಟ್ಟು ಅಲ್ಲಿ ಕೀ ಇರುತ್ತೆ, ಕೀನ ಎತ್ಕೊಂಡು ಬಾಕ್ಸ್ನ ಓಪನ್ ಮಾಡ್ಬಿಟ್ಟು ಟ್ರಂಕ್ ಬಾಕ್ಸ್ನ ಅದನ್ನು ಎತ್ಕೊಂಡೋಗಿ ಆ ಬಾವುಟನ ಮೇಲೆ ಬಿಗ್ ಬಾಸ್ ಅನ್ಬೇಕು ಅಂದ್ಬಿಟ್ಟು ಹೇಳ್ತಾರೆ. ಆ ಒಂದು ಟಾಸ್ಕ್ ಬಿಟ್ಟು ಆ ಟಾಸ್ಕಲ್ಲಿ ಯಾರು ಅತಿ ಕಡಿಮೆಲಿ ಮಾಡಿರ್ತಾರೆ ಅವರು ಈ ವಾರದ ಕ್ಯಾಪ್ಟನ್ ಆಗ್ತಾರೆ. ಪ್ಲಸ್ ಒಂದು ಟಿಕೆಟ್ ಟು ಫಿನಾಲಿನ ಒಂದು ಟಿಕೆಟ್ನ ಅವ್ರು ಪಡಿತಾರೆ ಅಂತ ಅಂದ್ಬಿಟ್ಟು ಆ ಟಾಸ್ಕ್ 4 ಜನ ಆಡ್ತಾರೆ, 4 ಜನ ಕಂಪ್ಲೀಟ್ ಮಾಡ್ತಾರೆ. ಬಟ್ ಇನ್ನೊಂದೇನೆಂದರೆ, ಅದಕ್ಕೆ ಆಗಿದ್ದ ಟಾಸ್ಕ್ ಎಲ್ಲ ಕಂಪ್ಲೀಟ್ ಆದಮೇಲೆ ಎಂಟ್ರಿ ಕೊಡ್ತಾರೆ. ಯಾರೆಂದರೆ ಶರಣ್ ಅವರು ಮತ್ತು ಅದಿತಿ ಅನ್ನೋರು, ಇವರಿಬ್ಬರೂ ಎಂಟ್ರಿ ಕೊಡ್ತಾರೆ. ಏನು ರೀಸನ್ ಅಂದರೆ, 2 ರೀಸನ್ನು. ಏನಕ್ಕೋಸ್ಕರ ಅಂತಂದರೆ, ಒಂದು ಅವರು ಫಿಲಿಮ್ ಪ್ರಮೋಷನ್ಗೋಸ್ಕರನೂ ಬರ್ತಾರೆ. ಏನಂತಂದರೆ, ಆ ಫಿಲಿಮ್ ಹೆಸರು ಬಂದ್ಬಿಟ್ಟು ಚುಮ್ಮಂತರ್ ಅಂತ ಅಂದ್ಬಿಟ್ಟು ಇದೆಯಲ್ಲ, ಅದು ರಿಲೀಸ್ ಆಗ್ತಾ ಇದೆ. ಆ ಒಂದು ಪಿಕ್ಚರ್ಗೋಸ್ಕರ ಅವರು ಎಂಟ್ರಿ ಕೊಡ್ತಾರೆ. ನೆಕ್ಸ್ಟ್ ಅದ್ರ ಜೊತೆಗೆ ಈ ಒಂದು ಟಾಸ್ಕ್ ಹಿಡಿತಾರಲ್ಲ, ಆ ಒಂದು ಟಿಕೆಟ್ ಟು ಫಿನಾಲಿ ಒಂದು ಟಿಕೆಟ್ನ ತೊಗೊಳೋದಕ್ಕೆ ಯಾರು ವಿನ್ ಆಗಿರ್ತಾರೆ ಅತಿ ಕಡಿಮೆ ಅವ್ರು ಅನೌನ್ಸ್ ಮಾಡೋಕ್ಕೂ ಸಹ ಅವ್ರಿಗೆ ಬಂದಿರ್ತಾರೆ. ಇದಾಗಿತ್ತು. ಯಾರಾಯಿತು ಏನಂತ ಹೇಳ್ತೀನಿ ನೋಡಿ. ಇವಾಗ ಅವರು ಅನೌನ್ಸ್ ಮಾಡ್ತಾರೆ, ಅನೌನ್ಸ್ ಮಾಡಿ ಒಬ್ಬೊಬ್ಬರು ಯಾರೇ ಟೈಮಿಂಗ್ಸ್ ಎಷ್ಟಲ್ಲಿ ಮಾಡಿದೆ ಅಂತ ಅಂದ್ಬಿಟ್ಟು ಫಸ್ಟ್ ಭವ್ಯ ಅವ್ರು ತೊಗೊತಾರೆ. ಭವ್ಯ ಅವ್ರಿಗೆ ಬಂದ್ಬಿಟ್ಟು 3 ನಿಮಿಷ 22 ಸೆಕೆಂಡ್ಗಳ ಕಾಲ ಅವರು ಆಡಿರ್ತಾರೆ, ಆ ಟಾಸ್ಕ್ ಕಂಪ್ಲೀಟ್ ಮಾಡ್ತಾರೆ. ನೆಕ್ಸ್ಟ್ ತ್ರಿವಿಕ್ರಮ್ ಅವ್ರದ್ದು ಬಂದ್ಬಿಟ್ಟು 2 ನಿಮಿಷ 29 ಸೆಕೆಂಡ್ಗಳು ಮಾತ್ರ ಅವ್ರು ಆಡಿರ್ತಾರೆ. ನೆಕ್ಸ್ಟು ರಜತ್ ಅವ್ರದ್ದು ಬಂದ್ಬಿಟ್ಟು 3 ನಿಮಿಷ 43 ಸೆಕೆಂಡ್ಗಳ ಕಾಲ ಮಾತ್ರ ಅವ್ರು ಆಡಿರ್ತಾರೆ. ನೆಕ್ಸ್ಟ್ ಇನ್ನೊಬ್ರು ಯಾರು, ಹನುಮಂತ ಬಂದ್ಬಿಟ್ಟು 2 ನಿಮಿಷ 22 ಸೆಕೆಂಡಲ್ಲಿ ಅವರು ಕಂಪ್ಲೀಟ್ ಮಾಡಿರ್ತಾರೆ ಈ ಟಾಸ್ಕನ್ನ. ಇದರಲ್ಲಿ ಯಾರಂತ ನಿಮಗೆ ಗೊತ್ತಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಯಾರು ಟಿಕೆಟ್ ಟು ಫಿನಾಲ್ ಟಿಕೆಟ್ ತೊಗೊಂಡ್ರು ಅಂತ ಅಂದ್ಬಿಟ್ಟು. ಯಾರಂದರೆ ಲಾಸ್ಟ್ ಇವರೇ ಅಲ್ಲ, ಅತಿ ಕಡಿಮೆ ಸಮಯದಲ್ಲಿ ಆಡಿ ಹನುಮಂತ ಆಗಿರ್ತಾರೆ. ಹನುಮಂತ ಆಗಿರೋದ್ರಿಂದ ಈ ಒಂದು ಟಾಸ್ಕಲ್ಲಿ ಹನುಮಂತ ವಿನ್ ಆಗ್ತಾರೆ. ಇದಾಗಿತ್ತು. ನೆಕ್ಸ್ಟ್ ಟಿಕೆಟ್ ಟು ಫಿನಾಲಿ ಒಂದು ಟಿಕೆಟನ್ನು ಸಹ ಹನುಮಂತ ಅವರು ತಗೊತಾರೆ, ವಿನ್ ಆಗಿದ್ದ ಕಾರಣ. ನೆಕ್ಸ್ಟ್ ಈ ವಾರದ ಕೊನೆಯ ಕ್ಯಾಪ್ಟನ್ ಯಾರು ಅದೊಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ ಒಂದು ಸೀಸನ್ ನೋಡಿದರೆ ನೀವು, ನಿನ್ನೆ ಎಪಿಸೋಡ್ ನಡೆದಿರತಕ್ಕಂಥದ್ದು ನೋಡಿದರೆ, ಯಾರಂದರೆ ಹನುಮಂತ್ ಅವರು ಈ ವಾರದ ಕ್ಯಾಪ್ಟನ್ ಆಗುತ್ತಾರೆ. ನೆಕ್ಸ್ಟ್ ಇದೆಲ್ಲದ ಮೇಲೆ ಉತ್ತಮ ಕಳಪೆ, ಇದು ಆಸ್ ಯೂಶಲ್ ನಡೀತಕ್ಕಂಥದ್ದು. ಉತ್ತಮ ಯಾರಿಗೆ, ಕಳಪೆ ಯಾರಿಗೆ ಅಂತ ಅಂದ್ಬಿಟ್ಟು ಫಸ್ಟ್ ಟೈಮ್ ಯಾರು ಉತ್ತಮ ಬಂತಂತ ನೋಡಿದ್ರೆ ಎಪಿಸೋಡ್ ಕಮೆಂಟ್ ಬಾಕ್ಸಿಗೆ ಕಮೆಂಟ್ ಮಾಡಿ ಅಂತ. ಯಾರಂದರೆ ಚೈತ್ರ ಅವರಿಗೆ ಉತ್ತಮ ಅನ್ನೋದು ಈ ವಾರ ಸಿಗುತ್ತೆ. ನೆಕ್ಸ್ಟ್ ಕಳಪೆ ಬಂದ್ಬಿಟ್ಟು ಮಂಜು ಅವ್ರಿಗೆ ಸಿಗುತ್ತೆ. ಏನಂದರೆ ಟಾಸ್ಕಲ್ಲಿ ನಡು ತೊಡ್ಕೊಂತ ಎಲ್ಲ ಒಂದೇ ಕಡೆ ಕುತ್ಕೊಂಡ್ಬಿಟ್ಟಿದ್ದಾರೆ ಅಂದ್ಬಿಟ್ಟು ರೀಸನ್ಸ್ ಕೊಡ್ತಾರೆ. ಇದೆಲ್ಲ ಆಯಿತು. ನೆಕ್ಸ್ಟ್ ಇವ್ರಿಗೆ ಉತ್ತಮ ಕೊಡ್ತಾರಲ್ಲ ಚೈತ್ರ ಅವ್ರಿಗೆ, ಏನಂತಂದ್ರೆ ರೀಸನ್ ಕೊಡ್ತಾರೆ ಅಂದರೆ, ಮೊದಲಿಗಿಂತ ಕಂಪೇರಿಂಗ್ ಟು ಇವಾಗ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಎಲ್ಲರೂ ಹೇಳ್ತಾರೆ. ಎಲ್ಲರೂ ಅದರಿಂದ ಉತ್ತಮ ಅನ್ನೋದು ಅವ್ರಿಗೆ ಸಿಗಿದೆ, ಕಳಪೆ ಅನ್ನೋದು ಮಂಜೂರು ಸಿಗಿದೆ. ಇದಾಗಿತ್ತು ಬಿಗ್ ಬಾಸ್ ಸೀಸನಲ್ಲಿ ಡೇ ನಂಬರ್ 103 103 ದಿನ ಆಗಿರ್ತಕ್ಕಂಥ ಮೈ ಪಾಯಿಂಟ್ಸ್. ವಿಡಿಯೋ ಇಷ್ಟಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಕ್ಕಂಡ್ರೆ ಬಾಯ್.